ಇವ್ರು ಏನು ಹೇಳಿದ್ರೆ ಎರಡು ಮೂರು ನಿಮಿಷ ನಿಮ್ ಪ್ರಕಾಂಡ ಪಂಡಿತರಿದ್ರಲ್ಲಪ್ಪ ಅಡ್ವೊಕೇಟ್ಗಳು ಹೋಗಿ ಹೇಳ್ಸಿ ಹೈಕೋರ್ಟ್ ಅಲ್ಲಿ ಕಾನೂನಲ್ಲಿ ನಂಬಿಕೆ ಇರೋರು ಇವತ್ತಿನ ದಿವಸ ಇದೇ ಕೇಸಲ್ಲಿ ಸ್ಟೇ ಕೊಟ್ಟಿದ್ದಾರೆ ಹೈಕೋರ್ಟ್ ಇವತ್ತು ಇದೇ ಕೇಸಲ್ಲಿ ಸ್ಟೇ ಕೊಟ್ಟಿದ್ದಾರೆ ಚೀಮಾರಿ ಹಾಕಿದ್ದಾರೆ ನಿಮ್ಗೆ ಇವತ್ತು ಕೇಳಿಸ್ಕೋಬೇಕ್ರಿ ನೀವು 14 ಪಾರ್ಟಿಗಳು ನೀವು ಸುಪ್ರೀಂ ಕೋರ್ಟ್ ಹೋದಾಗ ಏನಾಯ್ತು ಡಿಸ್ಮಿಸ್ ಮಾಡಿದ್ರು ನಿಮ್ಮ ಅಪ್ಲಿಕೇಶನ್ ಡಿಸ್ಮಿಸ್ ಮಾಡಿದ್ರು ಇವೆಲ್ಲ ಮಾಡಕ್ಕಾಗಲ್ಲ ಅಂತ ಸತ್ಯವನ್ನ ಡಿಸ್ಮಿಸ್ ಮಾಡಕ್ಕಾಗಲ್ವಲ್ರಿ ಗೌಡ್ರೆ ಸ್ವಲ್ಪ ಕೇಳಿಸ್ಕೊಳ್ಳಿ ಎಸ್ಸಿ ಗಿಟ್ರೋ ದುಡ್ಡ್ರಿ ಪಾಪ ಎಸ್ಸಿ ಎಸ್ಟಿ ಗಿಟ್ರೋ ದುಡ್ಡು ರಿಕವರಿ ಮಾಡ್ತಾ ಬೋವಿ ಅಲ್ಲ ಬೋವಿ ನಿಗಮದಲ್ಲಿ ತಿದ್ದುಬಿಟ್ರಲ್ರಿ ನೀವು ಬೋವಿ ನಿಗಮದಲ್ಲಿ 80 ರಾಜ್ಯದ ಜನ ಯಾವ ಮಟ್ಟಿಗೆ ಆಯ್ತು ನಟರಾಜ್ ಗೌಡ್ರೆ ಇಲ್ಲ ಮಧು ಅವರೇ ಇಡೀ ತನಿಖೆ ಮಾಡಿದ್ರೆ ಆಯ್ತ್ರಿ ನಟರಾಜ್ ಗೌಡ್ರೆ ಮಧು ಅವರೇ ಜನಕ್ಕೆ ಯಾವ ರೀತಿ ಸಂದೇಶ ಅಂದ್ರೆ ಇಡಿ ಬಂದ್ರೆ ಅದ್ರ ಹಿಂದೆ ರಾಜಕೀಯ ಪ್ರೇರಿತ ಅಂತೆ SIT ಅವರು 40 ದಿನಗಳ ಕಾಲ ವಿಚಾರಣೆಗೂ ಕರೀದೇ ಇದ್ರೆ SIT ಏನು SIT ನೋಡಿ ನನಗೆ ಜನಕ್ಕೆಲ್ಲ ಗೊತ್ತಿದೆ SIT ಅವ್ರು 30 ದಿವಸ ಏನ್ ಮಾಡ್ತಿದ್ರು ಯಾತಕ್ಕೋಸ್ಕರ ನಾಗೇಂದ್ರ ಅವ್ರನ್ನ ಕರೀಲಿಲ್ಲ ನಾಗೇಂದ್ರ ಗೊತ್ತಿರ್ಲಿಲ್ವಾ ಪ್ರಭಾವಿ ಅಲ್ಲ ಪ್ರಭಾವಿ MLA ಅಲ್ಲ ಪ್ರಭಾವಿ ಆಗಿದೆ ಕರೆದಿರೋರು ಸಿದ್ದರಾಮಯ್ಯ ಈಗ ಏನೋ 12 ಜನ ಅರೆಸ್ಟ್ ಮಾಡಿ MLA ಮಾತ್ರ ಪ್ರಭಾವಿ ಒಬ್ಬ ಮಿನಿಸ್ಟರ್ ಪ್ರಭಾವಿ ಅಲ್ಲ 12 ಜನ ಜೈಲಿಗೆ ಹಾಕಿದ್ದಾರೆ ಅರೆಸ್ಟ್ ಮಾಡಿ ಯಾರು ನಿಮಿಷ ಟೆನ್ಷನ್ ಆಗಿದೆ ಅಂತ ಆಯ್ತು ಇವಾಗ ಎರಡು ನಿಮಿಷ ನೋಡಿ ನಂಗೆ ಹೇಳ್ತಿದ್ದಾರೆ PCR ಅಲ್ಲಿ ಇಲ್ಲ ಎರಡು ಮುಕ್ಕಾಲ್ ನಿಮಿಷ ಅನ್ಇಂಟರಪ್ಟೆಡ್ ಆಗಿ ಮಾತಾಡಕ್ ಬಿಟ್ಟಿದೀವಿ ನಿಮ್ಗೆ 2.25 ನಿಮಿಷ ಕಂಪ್ಲೀಟ್ ಮಾಡ್ಲಿ ಮಧು ಅವರೇ ನನ್ನ ಪ್ರಶ್ನೆ ಮಧು ಅವರೇ ಬಿಡ್ರಿ ಮಧು ವಿಷಯಕ್ಕೆ ಬನ್ನಿ ಎಲ್ಲಿಂದ ಅಲ್ಲಿಗೆ ಹೋಗ್ತಿದ್ಯಪ್ಪ ಮಧು ವಿಷಯಕ್ಕೆ ಬನ್ನಿ ವಾಪಸ್ SIT ಮಧು ಅವರೇ ಭ್ರಷ್ಟಾಚಾರಿಗಳು ವಾಪಸ್ ಬನ್ನಿ ಕೃಷಿ ನಿಗಮದಲ್ಲಿ ಕರಕುಶಲ ನಿಗಮದಲ್ಲಿ ದೇವರಾಜ ನಿಗಮದಲ್ಲಿ ಕೇಳಿ ಅವ್ರನ್ನ ಆಸ್ಕೇಳಿ 8 ಕೋಟಿ ಮಾಡಿಕೊಂಡಿದ್ದಾರೆ ಇಬ್ರು ಗಂಟ್ಲು ಒಂದ್ ಕೆಲಸ ಮಾಡಿ ನೀರ್ ತಗೊಳ್ರಿ ಇಬ್ರು ನೀರು ನಟರಾಜ್ ನೀರ್ ಕುಡೀರಿ ರಾಜುಗೌಡ್ರು ಮಾತ್ರ ಫ್ರೇಮಲ್ಲಿ PCR ರಾಜುಗೌಡ್ರು ಮಾತ್ರ ಫ್ರೇಮಲ್ಲಿ ರಾಜುಗೌಡ್ರೆ SIT ಆದ್ರೂ ಯಾಕೆ ಬೇಕಿತ್ತಪ್ಪ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ರು ಕೊಟ್ಬಿಟ್ರಲ್ಲ ಕ್ಲೀನ್ ಚಿಟ್ಟು SIT ಆದ್ರೂ ಯಾಕೆ ಬೇಕಿತ್ತು ದದ್ದಲ್ ಅವ್ರ ವಿಚಾರಣೆ ನಡೆಸೋದು ಬೇಡ ಆಗಿತ್ತು ನಾಗೇಂದ್ರ ಅವ್ರ ವಿಚಾರಣೆ ಆದ್ರೂ ನಡೆಸೋದು ಬೇಡ ಆಗಿತ್ತು SIT ಆದ್ರೂ ಯಾಕೆ ಬೇಕಿತ್ತು ಅಂತ ಕ್ಲೀನ್ ಚಿಟ್ ಕೊಟ್ಟ ಬಿಟ್ಟಿದಾರಲ್ಲ ನಾಮಕಾವಸ್ಥೆಗೆ ಒಂದು ಬೇಕು ಈಗ ಅವರು ಸೆಷನ್ ಅಲ್ಲಿ ನಿಂತ್ಕೊಂಡು ಆಚೆ ಬರ್ತಾರೆ ಅಂತ ಅವ್ರು ಹೇಳ್ತಾರೆ SIT ಹೇಳುತ್ತೆ 90 ಕೋಟಿ ಹಗರಣ ಆಗಿದೆ 45 ಕೋಟಿ ರಿಕವರಿ ಮಾಡಿದೀವಿ ಅಂತ ಹೇಳ್ತಾರೆ ಒಬ್ಬ ಭ್ರಷ್ಟಾಚಾರಿ ಪಾಪ ಅವನ್ನ ಇವರೇ ಇದೇ ಸರ್ಕಾರ ಆತನ ಮೇಲೆ ಚಾರ್ಜಸ್ ಮಾಡಿ ಸಸ್ಪೆಂಡ್ ಮಾಡುತ್ತೆ ಮತ್ತೆ ಪಾಪ ಅವನಿಗೆ ಚಿತ್ರ ಹಿಂಸೆ ಕೊಡ್ತಾ ಇದಾರೆ ಅಂತ ನಮ್ಮ ನಟರಾಜ್ ಗೌಡ್ರು ಹೇಳ್ತಾ ಇದಾರೆ ಚಿತ್ರ ಹಿಂಸೆ ಅಂದ್ರೆ ಯಾವ ರೀತಿ ಕೊಡ್ತಾ ಇದಾರೆ ಬರ್ಜಿಗಳು ತಗೊಂಡು ಚುಚ್ತಾ ಇದಾರಾ ಸರಿ ಸರ್ ಬರ್ಜಿಗಳು ತಗೊಂಡು ಚುಚ್ತಾ ಇದಾರ ಅದನ್ನ ವಿಡಿಯೋದಲ್ಲಿ ರೆಕಾರ್ಡ್ ಇರುತ್ತೆ ಅದನ್ನ ದಯವಿಟ್ಟು ಕೋರ್ಟ್ಗಳಿಗೆ ಕೊಡಲಿ ಯಾಕಂದ್ರೆ ಹಿಂಸೆ ಕೊಟ್ಟಿರೋಂಥದ್ದಿದ್ರೆ ಕೊಡಲಿ ಹಾಗಾಗಿ ಇವತ್ತು ಹೈಕೋರ್ಟು ಇದಕ್ಕೆ ಮಧ್ಯಪ್ರವೇಶ ಮಾಡಿದೆ ಸೊ ಇಂಥ ವಿಚಾರಗಳಲ್ಲಿ ಇವರು SIT ಮಾಡಿದ್ದಾರೆ ಸುಮಾರು ಈಗ ಕರ್ನಾಟಕ ರಾಜ್ಯದಲ್ಲಿ 3 SIT ನಡೀತಾ ಇದ್ದಾವೆ ನಮಗೂ ಗೊತ್ತು ನಿಮಗೂ ಗೊತ್ತು 2 SIT ಎಷ್ಟು ತೀವ್ರವಾಗಿದ್ದಾವೆ ಅಂದರೆ ಒಂದು SIT ಸ್ಲೋ ಆಗ್ಬಿಟ್ಟಿದೆ ಯಾಕೆ SIT ಸ್ಲೋ ಆಯ್ತು ಅನ್ನೋದನ್ನ ನಾವು ಪ್ರಶ್ನೆ ಕೇಳ್ತಾ ಇದೀವಿ ಜನತೆ ಪರವಾಗಿ ಅದನ್ನೇ ಯಾಕೆ ಸ್ಲೋ ಆಯ್ತು ಗೌಡ್ರೆ ಒಂದು ನಿಮಿಷ ಮುಗಿಸ್ಬಿಡ್ತೀನಿ 30 ದಿನ ಆದ್ರೂ ಒಬ್ಬ ಮಿನಿಸ್ಟ್ರು ಪಾಪ ಮಾಜಿ ಮಿನಿಸ್ಟರ್ ಅಲ್ಲ ಪಾಪ ಅವ್ರೀಗ 30 ದಿನ ಆದ್ರೂ ಪಾಪ ಒಂದು ನೋಟಿಸ್ ಕೊಡಲ್ಲ ಯಾಕೆ ಅಂದ್ರೆ ಅವ್ರು ಪ್ರಭಾವಿ ಅಲ್ಲ ಇನ್ನೊಬ್ರು ಯಾರು ಸಾಮಾನ್ಯ MLA ಅವ್ರಿಗೇನು ನೋಟಿಸ್ ಕೊಡಲ್ಲ ಏನಿರಲ್ಲ ಪಾಪ ಅವ್ರು ಒಂದು ಫೋನ್ ಮಾಡಿರಲ್ಲ ಏನಿಲ್ಲ ರಪ್ಪ ಅಂತ ಹೋಯ್ತಾರೆ ಎಲ್ಲೋ ಒಂದ್ ಕಡೆ ಕೂತಿರ್ತಾರೆ ಯಾಕೆಂದ್ರೆ ಜೋಶಿ ಸರ್ ಹಾಗೆ ನಟರಾಜ್ ಗೌಡ್ರು ಕ್ವಿಕ್ ನನಗೆ ಸಮಯ ಬಹಳ ಕ್ವಿಕ್ ಆಗಿ ಸರ್ ಇದನ್ನ ಜನ ನೋಡ್ತಾ ಇರ್ತಾರೆ ಅಲ್ಲ ರೀ ಪಾಪ ನೀವು ನೋಡ್ರಿ ನೀವು ವಾಲ್ಮೀಕಿ ನನ್ನ ಮಾತು ಮುಗಿಸ್ಬಿಡ್ತೀನಿ ಮಧು ವಾಲ್ಮೀಕಿ ಜನಾಂಗದ ಮೇಲೆ ನೀವು ಮಾಡ್ತಾ ಇರೋಂಥ ಮಾರಣಾಂತಿಕವಾದ
ಈ ಮರ್ಮಾಘಾತ ನೀವು ಯಾವ ರೀತಿ ಮಾಡಿದ್ದೀರನ್ರಿ ಈ ಪಾಪ ನಾವು ತನಿಖೆ ಮಾಡ್ತಾ ಕೇಳಿಸ್ಕೊಳ್ಳಿ ಇದ್ದೀವಿ. ಗೌಡ್ರೆ, ನೀವೇನೋ 10/10 ಜಾಗ ಇಲ್ಲ ರೀ ಪಾಪ. ಆ ಮಕ್ಳುಗಳು ಓದೋ ಅಂತ ದುಡ್ಡು ರೀ, ಏನೋ ಒಂದು ಬೋರ್ ಹಾಕ್ಸ್ಕೊಂಡು ಅಟ್ಲೀಸ್ಟ್ ನೀರು ಕುಡಿತೀವಿ ಅನ್ನೋ ದುಡ್ಡು ರೀ. ಒಂದು ಅಟ್ಲೀಸ್ಟು ಆ ವಾಲ್ಮೀಕಿ ಜನಾಂಗದ ಜನ ಯಾವ ಪರಿಸ್ಥಿತಿಲಿ ಇದ್ದಾರೆ ಅಂತ ಪಾಪ ನಿಮ್ ಕೆ ಎನ್ ರಾಜಣ್ಣವ್ರನ್ನ ಕೇಳಿ. ಉಪಮುಖ್ಯಮಂತ್ರಿ ಬೇಕು ಅಂತಾರಲ್ಲ ಕೆ ಎನ್ ರಾಜಣ್ಣವ್ರು, ಅವ್ರ ಕಾನ್ಸ್ಟಿಟ್ಯೂನ್ಸಿಲಿ ಕೇಳಿ. ಅಲ್ಲಿಂದ ಚಾಮರಾಜನಗರಕ್ಕೆ ಬನ್ನಿ, ಗುಂಡ್ಲುಪೇಟೆಗೆ ಬನ್ನಿ. ಈ ಭಾಗಗಳಲ್ಲಿ ನಾಯಕರ ಜನಾಂಗ ಯಾವ ಪರಿಸ್ಥಿತಿ ಜೋಶಿ ಸರ್ ಕ್ವಿಕ್ ರಿಯಾಕ್ಷನ್ ಬೇಕು. ಸಮಯ ಮೀರಿ ಹೋಗಿದೆ, ಸಮಯ ಮೀರಿ ಹೋಗಿದೆ. ಒಂದು ಕ್ವಿಕ್ ರಿಯಾಕ್ಷನ್ ಜೋಶಿ ಸರ್. ಇಲ್ಲ ಅವರು ನಟರಾಜ್ ಗೌಡ್ರು ಹೇಳ್ತಿದ್ದಾರೆ ನಾವೇ ತನಿಖೆ ನಡೆಸ್ತಿದ್ದೀವಿ. ಆರೋಪ ಆಯ್ತು ರಾಜಗೌಡ್ರೆ, ಆರೋಪ ನಾವೇ ತನಿಖೆ ನಡೆಸ್ತಿದೀವಿ ಅಂದ್ರೆ ವಶಪಡಿಸ್ಕೊಳ್ಳೋದು ವಕ್ಫ್ ಟ್ರಿಬ್ಯುನಲ್ ಅದನ್ನ ತೀರ್ಮಾನ ಮಾಡೋದು. ಇದು ಹೇಗಿದೆ ಅಂದ್ರೆ ವಕ್ಫ್ನವರು ಆಸ್ತಿಯನ್ನ ಕಬಳಿಸ್ಕೊಳ್ಳೋದು, ಆಮೇಲೆ ವಕ್ಫ್ ಟ್ರಿಬ್ಯುನಲ್ ಅದನ್ನ ತೀರ್ಮಾನ ಮಾಡೋದು, ಯಾವ ಕೋರ್ಟ್ಗೂ ಹೋಗೋದಿಲ್ಲ. ಆ ರೀತಿ ಹೇಳ್ತಾ ಇರೋದು ಅವರು. ಆಮೇಲೆ ಅವ್ರು ಇನ್ನೊಂದು ಮಾತು ಹೇಳಿದ್ರು, ಎಲ್ಲಾ ವಿಪಕ್ಷದವರು ಸೇರಿ ಸುಪ್ರೀಂ ಕೋರ್ಟ್ ಹೋಗಿದ್ರು ಇಡಿ ವಿರುದ್ಧ ಅಂತ ಹೇಳಿದ್ರು. ಅದರ ಫಲಿತಾಂಶ ಏನಾಯ್ತು ಅನ್ನೋ ಮಾತು ಹೇಳಿಲ್ಲ ಅವರು. ಇಡಿ ಡೈರೆಕ್ಟ್ ಸಂಜೀವ್ ಕುಮಾರ್ ವಿರುದ್ಧ ಇವರೆಲ್ಲ ಕೋರ್ಟ್ ಹೋಗ್ತಾರೆ, ಸುಪ್ರೀಂ ಕೋರ್ಟ್ಗೆ. ಸುಪ್ರೀಂ ಕೋರ್ಟ್ ಹೋಗಿ ಹೇಳ್ತಾರೆ ಸಂಜೀವ್ ಕುಮಾರ್ನ ತೆಗೀರಿ ನಿರ್ದೇಶಕರನ್ನ ಅಂತ. ಯಾಕೆಂದ್ರೆ ಅವ್ರು ತುಂಬಾ ಕಟ್ಟುನಿಟ್ಟಾಗಿದ್ದಾರೆ ಅಂತ. ಅದು ಕೇಸ್ ನಿಲ್ಲೋದಿಲ್ಲ. ಎಕ್ಸ್ಟೆನ್ಷನ್ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಪವರ್ ಇದೆ, ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಹಾಗಾದ್ರೆ ನೀವು ಇಡಿ ರೂಲ್ಸ್ ಇದಾವಲ್ಲ ಅವನ್ನ ಸಡ್ಲಗೊಳಿಸಿ ಅಂತ ವಿಪಕ್ಷದವರು ಹೋಗ್ತಾರೆ. ಈಗಲೂ ನಮ್ಗೆ ಸಮಯ ಮೀರ್ ಹೋಯ್ತು. ಚರ್ಚೆಗೆ ಬಹಳ ವಿಷಯ ಆಯ್ತು. ನಟರಾಜ್ ಗೌಡ್ರೆ ಎಸ್ ಆರ್ ನೋ ಹೇಳಿ, ದಯವಿಟ್ಟು ಸಮಯ ಇಲ್ಲ. ಈಗಲೂ ಕಾನ್ಫಿಡೆನ್ಸ್ ಇದೆಯಾ? ನಾಗೇಂದ್ರ ಅವ್ರ ಇನ್ವಾಲ್ವ್ಮೆಂಟ್, ದದ್ದಲ್ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಇದರಲ್ಲಿ, ಸಿಎಂ ಡಿಸಿಎಂಗೆ ಏನೂ ಮುಜುಗರ ಆಗಿಲ್ಲ ಅಂತ ಹೇಳಿ ಈಗಲೂ ಕಾನ್ಫಿಡೆನ್ಸ್? ಎಸ್ ಆರ್ ನೋ ಅಷ್ಟೇ. ಬಿಜೆಪಿಯ ಸಂಚು ಬಹಿರಂಗ ಆಗುತ್ತೆ. ಈ ಪ್ರಕರಣ ಇಲ್ಲಿಗೆ ನಿಲ್ಲೋ ಲಕ್ಷಣ ಅಂತೂ ಇಲ್ಲ. ಒಬ್ಬ ಭ್ರಷ್ಟಾಚಾರದ ಆರೋಪ ಹೊತ್ತಿರುವಂತಹ ವ್ಯಕ್ತಿಯ ಕೈಯಲ್ಲಿ ಸಾಕ್ಷಿಯನ್ನ ನುಡಿಸಿ ಸರ್ಕಾರ ಸದ್ಯಕ್ಕೆ ನಮ್ಮದು ತಪ್ಪಿಲ್ಲ ಅಂತ ಹೇಳಿ ಪ್ರೂವ್ ಮಾಡ್ಕೊಳ್ಳೋಕೆ ಹೊರಟಿದೆ. ಕೋರ್ಟ್ನಲ್ಲೂ ಕೂಡ ವಿಚಾರಣೆ ನಡೀತಾ ಇದೆ. ಇನ್ನು ಯಾವ್ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಹಗರಣ ನೋಡ್ತಾ ಹೋಗೋಣ. ದುಡ್ಡಂತೂ ವಾಪಸ್ ಬರಲಿ ಅಷ್ಟೇ ನಾವು ಕೇಳ್ಕೊಳ್ಳೋದು. ರಾಜುಗೌಡ್ರು ಹೇಳ್ತಿದ್ದಂಗೆ ಎಷ್ಟೋ ಜನ ಫಲಾನುಭವಿಗಳು ಆಸೆಗಳಿಂದ ನೋಡ್ತಿದ್ದಾರೆ. ಮೂರು ತನಿಖಾ ಸಂಸ್ಥೆ ಯಾವ್ದ್ರಿಂದನಾದ್ರೂ ದುಡ್ಡು ವಾಪಸ್ ಬರಲಿ ಅಂತ ಆಶಿಸ್ತಾ ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.